ನಾನು ಪ್ರೆಸ್ ಕಾನ್ಫರೆನ್ಸ್ ಹೋದ ಮೇಲೆ ಆವತ್ತಿನ ರಾತ್ರಿ ಒಬ್ಬ ಸಂಗಾತಿ ನನಗೆ ಟೆಲಿಫೋನ್ ಮುಖಾಂತರ ಫೋನ್ ಮಾಡಿ, ನೀವು ಮಾತಾಡಿದ್ದು ಸರಿ, ಪ್ರೆಸ್ ಕಾನ್ಫರೆನ್ಸ್ಗೆ ನೀವು ಹೋಗಬಾರ್ದಾಗಿತ್ತು, ನಿಮ್ಮ ಹತ್ರ ಅವರು ಬರಬೇಕಾಗಿತ್ತು ಅಂತ ಹೇಳಿದ್ರು. ಧರ್ಮಕ್ಕೆ, ಧರ್ಮ ಸಂಸ್ಥೆಗೆ ನಿಂದೆ ನನ್ನದಲ್ಲ. ಧರ್ಮ ವೇಷದ ಅಧರ್ಮಕ್ಕೆ ಮುನಿದೆ, ನಿಜದ ಧರ್ಮಸ್ಥಳಕ್ಕೆ ನಿಜದ ಧರ್ಮಕ್ಕೆ ಇದಕ್ಕೋ ಕೈ ಮುಗಿದೆ. ಮಣಿದೆ ಹಿರಿದು ಕಿರಿದೆನ್ನದೆ. ನಾನು ಹೇಳಿದ್ದಲ್ಲ, 23/4/1944 ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರು ಇಕ್ಷು ಗಂಗೋತ್ರಿ ಅನ್ನುವಂತಹ ಕವನ ಸಂಕಲನದಲ್ಲಿ ದಾಖಲಿಸಿರುವಂತಹ ಒಂದು ಕವನದ 4 ಸಾಲುಗಳನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಯಾಕೆ ಕುವೆಂಪು ಅವರು ಈ ಸಾಲುಗಳನ್ನು ಹೇಳಿದ್ರು ಬಹುಮುಖ್ಯ ಆಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಅವರ 2 ಸಾಲನ್ನು ಹೇಳಲೇಬೇಕು. ನ್ಯಾಯ ಸಮ್ಮತವಲ್ಲ ಎಂಬುದು ಮತವಲ್ಲ, ನ್ಯಾಯ ನರನದು, ಧರ್ಮ ಈಶ್ವರನದ್ದು ಅನ್ನುವಂಥದ್ದು. ನ್ಯಾಯ ನರನದ್ದು, ಧರ್ಮ ಈಶ್ವರನದ್ದು. ಆರಂಭದಲ್ಲಿ ನೀವು ಒಂದು ವಿಡಿಯೋ ನೋಡಿ. ಈ ಪುಣ್ಯಾತ್ಮ ವೆಂಕಟೆ ಗೋಪಾಲ ಗೌಡರು ಅನ್ನುವಂತಹ ಈ ಪುಣ್ಯಾತ್ಮ ಧ್ವನಿ ಎತ್ತದೆ ಹೋಗಿದ್ದರೆ ಧರ್ಮಸ್ಥಳದಲ್ಲಿ ಕಣ್ಣೀರಿಟ್ಟು ಗೋಳಾಡಿ ನರಳಾಡಿ ಗೋಳಾಡಿ ನರಕ ನೋಡಿ ಮಣ್ಣಲ್ಲಿ ಹೂತು ಹೋದಂತಹ ಅದೆಷ್ಟೋ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗುವಂತಹ ಪ್ರಯತ್ನ ಪ್ರಕ್ರಿಯೆ ಶುರುವಾಗ್ತಿರ್ಲಿಲ್ಲ. SIT ರಚನೆ ಆಗ್ತಿರ್ಲಿಲ್ಲ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವೆಂಕಟ ಗೋಪಾಲ ಗೌಡರು ಈ ಹೋರಾಟಕ್ಕೆ ಬರುವಂತಹ ಸಂದರ್ಭದಲ್ಲಿ ಬಂದ ಮೇಲೆ ಅವರಿಗೂ ಕೂಡ ಸಲಹೆ ಅನ್ನುವಂತಹ ಆಕ್ಷೇಪ ಒಂದು ಬಂದಿತ್ತು. ಯಾರೋ ಫೋನ್ ಮಾಡಿದ್ರು ಅನ್ನೋ ಮಾತನ್ನ ಹೇಳಿದ್ರು. ಅಂದ್ರೆ ಪ್ರಭಾವ ಎಲ್ಲಿ ತನಕ ಹೋಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್. ಇದಕ್ಕಿಂತ ಮುಖ್ಯ ಮತ್ತೊಂದು ವಿಚಾರ ಹೇಳಬೇಕು. ಇವತ್ತು ಈ ನಾಡಿನ ಎಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದೇನಾದ್ರೂ ಇದ್ದಿದ್ದರೆ, ನಿಜವಾದ ಪತ್ರಿಕೋದ್ಯಮದ ತತ್ವ ಸಿದ್ಧಾಂತಗಳನ್ನ ಅವರು ಪಾಲನೆ ಮಾಡುತ್ತಾ ಇದ್ದಿದ್ದರೆ, ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಯಾವ ಸೀಮೆಯ ಪತ್ರಿಕೋದ್ಯಮ ಪಾಠಗಳನ್ನು ಮಾಡ್ತಾರೋ 2008-2009 ಆ ಅವಧಿಯಲ್ಲಿ ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ದು ಪತ್ರಿಕೋದ್ಯಮದಲ್ಲಿ. ಅವತ್ತು ನನಗೆ ಹೇಳಿಕೊಟ್ಟಂಥದ್ದು ಇವತ್ತು ಇಲ್ಲಿ ನಡೀತಿರುವಂಥದ್ದು, ನಾನು ಕೆಲಸ ಮಾಡಿರುವಂತಹ ಸಂಸ್ಥೆಗಳದ್ದು ನೋಡಿದಾಗ ನಿಜಕ್ಕೂ ತಲೆ ತಗ್ಗಿಸುವಂತಹ ಒಂದು ವಿಚಾರ ಆಗುತ್ತೆ. ದರ್ಶನ್ ಮತ್ತು ರೇಣುಕಾಸ್ವಾಮಿ ಕೊಲೆ ಕೇಸನ್ನ ಹಿಂಡಿ ಹಿಪ್ಪೆ ಮಾಡಿದಂತಹ ವೀರ ಧೀರ ಶೂರ ಮಾಧ್ಯಮಗಳು ಈ ಹೆಣ್ಣು ಮಕ್ಕಳ ಪರವಾಗಿ ನ್ಯಾಯ ಎತ್ತೋದಕ್ಕೆ ಇದೇ ರೀತಿ ಮ್ಯಾರಥಾನ್ ನ್ಯೂಸ್ ಬುಲೆಟಿನ್ಗಳನ್ನ ಯಾಕೆ ಮಾಡ್ತಿಲ್ಲ? ದರ್ಶನ್ ಬೆಳಗ್ಗೆಯಿಂದ ರಾತ್ರಿ ತನಕ ದರ್ಶನ್ ರೇಣುಕಾಸ್ವಾಮಿ ಮಾಡಿದ್ರಲ್ಲ, ಈ ಹೆಣ್ಣು ಮಕ್ಕಳ ವಿಚಾರವಾಗಿ 20-30 ವರ್ಷಗಳೇ ಉರುಳಿ ಹೋದ್ರೂ ಕೂಡ ಯಾಕೆ ಧ್ವನಿ ಎತ್ತುತ್ತಿಲ್ಲ? ಎಲ್ಲಕ್ಕಿಂತಲೂ ಮಿಗಿಲಾಗಿ ನಾನು ಒಂದು ವಿಚಾರ ಹೇಳಬೇಕಿದೆ. SIT ಟೀಮ್ ಧರ್ಮಸ್ಥಳಕ್ಕೆ ಕಾಲಿಟ್ಟಿದೆ. ಮೊದಲಿಗೆ ಅವರು ಮಾಡುವಂತಹ ಕೆಲಸ ಯಾವುದಿರಬೇಕು? ಕಾರಣ ಇಷ್ಟೇ, ಯಾರು ಹೂತು ಹಾಕಿದಂತಹ ವ್ಯಕ್ತಿ ಪೊಲೀಸರ ಬಳಿ ಹೋಗಿ ಕೋರ್ಟ್ನ ಮುಂದೆ ನಿಂತು ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ, ನಾನು ಸಾಕ್ಷಿ ಹೇಳ್ತೀನಿ, 367 ಶವಗಳನ್ನ ಹೂತು ಹಾಕಿದ್ದೀನಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾನೋ ಆತ ಒಂದು ತಲೆಬುರುಡೆಯನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗಿದ್ದ. ಆ ತಲೆಬುರುಡೆ ಯಾರದ್ದು? ಆ ತಲೆಬುರುಡೆಯ ಕೇಸ್ನಿಂದಲೇನೆ ಈಗ SIT ತನಿಖೆ ಆರಂಭ ಆಗ್ಬೇಕಾಗುತ್ತೆ. ಹಾಗಿದ್ರೆ ಆ ವ್ಯಕ್ತಿ ಭೀಮಾ ಯಾರೋ XYZ ಏನ್ ಹೆಸರು ಇಟ್ಕೊಂಡಿದಾರೋ ಗೊತ್ತಿಲ್ಲ, ಮಾಸ್ಕ್ ಮ್ಯಾನ್ ತಲೆಬುರುಡೆ ಎತ್ಕೊಂಡು ಹೋದ್ರಲ್ಲ, ಆ ತಲೆಬುರುಡೆ ಅಥವಾ ಆ ಶವ ಅವರನ್ನ ಇನ್ನೆಷ್ಟು ಕಾಡಿಸಿರ್ಬೇಕು, ಕಂಗೆಡಿಸಿರ್ಬೇಕು. ಆ ಶವವನ್ನ ನೋಡಿದಾಗ ಅವರಿಗೆ ಸಂಕಟ ಆಗಿರುತ್ತೆ. ಆ ಕಾರಣಕ್ಕೋಸ್ಕರನೇ ಅವರು ಪಾಪ ಪ್ರಜ್ಞೆ ಇದೆ ನನಗೆ, ನಾನು ಹೇಳಬೇಕು ಅಂತ ಒಂದೇ ಒಂದು ತಲೆಬುರುಡೆಯನ್ನ ಎತ್ಕೊಂಡ್ಬಂದು ತೋರಿಸಿದ್ದಾರೆ. ತಲೆಬುರುಡೆಯನ್ನು, ಆ ತಲೆಬುರುಡೆಯ ಹೇಗಿತ್ತು? ಯಾಕಂದ್ರೆ ನೋಡಿ, ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಫಸ್ಟ್ ಈ ತಲೆಬುರುಡೆಯ ಸ್ಕಲ್ ಕ್ಯಾಪ್ ಅನ್ನ ತೆಗೆದು ಕೆಲಸ ಶುರು ಮಾಡ್ತಾರೆ. ಕಾರಣ ಏನು ಅಂದ್ರೆ DNA ಎವಿಡೆನ್ಸ್ ಬೇಕಾಗುತ್ತೆ. ಸತ್ತವರು ಹೇಗೆ ಸತ್ರು, ಕಾಯಿಲೆಯಿಂದ ಸತ್ರ, ಅವ್ರಿಗೆ ಬೇರೆ ಏನಾದ್ರೂ ಸಮಸ್ಯೆ ಇತ್ತ, ಎಲ್ಲವನ್ನೂ ಕೂಡ ವಿಧಿವಿಜ್ಞಾನ ವಿಜ್ಞಾನಿಗಳು ಅತ್ಯಂತ ನಾಜೂಕಾಗಿ ಸೂಕ್ಷ್ಮವಾಗಿ ದಾಖಲಿಸಿಕೊಳ್ಳೋದಕ್ಕೆ ಅಲ್ಲಿನ DNA ಎವಿಡೆನ್ಸ್ ಬೇಕಾಗತ್ತೆ. ಆದ್ರೆ
ಈ ಭೀಮ ತಂದಂತಹ ತಲೆಬುರುಡೆ ಸ್ಕಲ್ ಸ್ವಲ್ಪನಾದ್ರೂ ಓಪನ್ ಆಗಿತ್ತಾ ಇಲ್ವಾ, ಸ್ಕಲ್ ಕ್ಯಾಪ್ ಅಲ್ಲಿ ಮಾರ್ಕ್ ಇರುತ್ತೆ ಒಂದು ವೇಳೆ ಇದ್ರೆ. ಒಂದು ವೇಳೆ ಅದು ಓಪನ್ ಆಗಿದ್ರೆ ಪೋಸ್ಟ್ ಮಾರ್ಟಮ್ ಆಗಿತ್ತು ಅಂತ ಅರ್ಥ ಆಗುತ್ತೆ. ಹಾಗಾದ್ರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಹೇಳಿತ್ತು ಅಂತ ಒಂದು ಲೆಕ್ಕ ಆಗುತ್ತೆ. ಒಂದು ವೇಳೆ ಓಪನ್ ಆಗೇ ಇಲ್ಲ ಅಂದ್ರೆ ಇದು ಪಕ್ಕ ಅನಾಥ ಶವ, ಊರು ಕೇರಿ ಏನು ಇಲ್ಲದೆ ದಿಕ್ಕು ದೆಸೆ ಇಲ್ಲದೆ ಏಕಾಏಕಿ ಮುಚ್ಚಾಕಿರುವಂತಹ ಒಂದು ಹೆಣದ ತಲೆಬುರುಡೆ ಅನ್ನುವಂಥದ್ದು ಖಾತ್ರಿ ಆಗುತ್ತೆ. ಇದರ ಜೊತೆಯಲ್ಲಿ ಆ ತಲೆಬುರುಡೆ ಯಾರ್ದು, ಯಾವ ಹೆಣ್ಣು ಮಗಳದ್ದು, ಅಲ್ಲಿಂದ ತನಿಖೆ ಶುರುವಾಗಬೇಕಿರುತ್ತದೆ. ಸಾಕ್ಷಿ ಸಂಗ್ರಹಣೆ ಮಾಡಬೇಕು, ಅದನ್ನ ಸುರಕ್ಷಿತವಾಗಿ ಕಾಪಾಡ್ಕೋಬೇಕು. ಹೆಚ್ಚು ಕಡಿಮೆ 90 ದಿನಗಳಲ್ಲಿ ಪ್ರಥಮ ವರದಿಯನ್ನ ಸಲ್ಲಿಸಬೇಕಾದದ್ದು SIT ಲೆಕ್ಕಾಚಾರ ಅಂತ ಸರ್ಕಾರದ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಇದರ ಜೊತೆಯಲ್ಲಿ ಮತ್ತೊಂದು ಸಂಗತಿ, ಬಹುಪಾಲು ಮಾಧ್ಯಮಗಳಲ್ಲಿ, ಮಾಧ್ಯಮ ಅಂದ್ರೆ ಮೇನ್ ಸ್ಟ್ರೀಮ್ ಮಾಧ್ಯಮ ಅಲ್ಲ, ಅವು ಸತ್ತೋಗಿರೋ ಮಾಧ್ಯಮಗಳು, ಆಲ್ಟರ್ನೇಟಿವ್ ಮಾಧ್ಯಮ ಏನಿದೆ, ಪರ್ಯಾಯ ಮಾಧ್ಯಮ, ಯೂಟ್ಯೂಬ್ ಇರಬಹುದು ಮತ್ತೊಂದಿರಬಹುದು, ಆ ಪರ್ಯಾಯ ಮಾಧ್ಯಮ ಅನ್ನುವಂತಹ ನ್ಯಾಯಯುತ ಮಾಧ್ಯಮದಲ್ಲಿ ಈಗ ಚರ್ಚೆ ಆಗ್ತಿರೋ ಒಂದು ಸಂಗತಿ ಏನಂದ್ರೆ, ಪ್ಲಾಸ್ಟಿಕ್ ಹೆಕ್ಕುವ ನೆಪದಲ್ಲಿ ಮೂಳೆಗಳನ್ನ ಎತ್ಕೊಂಡೋಗಿ ಸಾಕ್ಷಿನಾಶ ಮಾಡುವಂತಹ ಪ್ರಯತ್ನ ನಡೀತಿದೆ ಅನ್ನುವಂಥದ್ದು. ಒಂದು ವೇಳೆ ಹೀಗೇನಾದ್ರೂ ಆಗಿದ್ರೆ ನ್ಯಾಯ ಸಿಗೋದೇ ಇಲ್ಲ. ಇರೋಬರೋ ಸಣ್ಣ ಪುಟ್ಟ ತಲೆಬುರುಡೆಗಳ ಸಾಕ್ಷಿಯನ್ನೇ ಎತ್ಕೊಂಡು ಹೋಗ್ಬಿಟ್ರೆ ಇನ್ನ ಹೆಣ್ಣು ಮಕ್ಕಳು ಇದ್ರು, ಸತ್ರು, ಅವರನ್ನ ಅಳಾಡಿದ್ರು, ಯಾವುದಕ್ಕೂ ಕೂಡ ಒಂದು ಸಣ್ಣ ಸುಳಿವು ಸಿಗೋದಿಲ್ಲ. ನೋಡಿ, ಇಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಬಹುಮುಖ್ಯವಾಗಿ SIT AI ತಂತ್ರಜ್ಞಾನ ಆಧಾರಿತ ತನಿಖೆಯನ್ನ ಮಾಡಲೇಬೇಕಿದೆ ಈ ಕೇಸ್ಗಳಲ್ಲಿ. ಸಣ್ಣದೊಂದು ಎಕ್ಸಾಂಪಲ್ ನಿಮಗೆ. 2006 ಫೆಬ್ರವರಿ 10ನೇ ತಾರೀಕು ಕೇರಳದಲ್ಲಿ ಕೊಲ್ಲಂ ಬಳಿ ಒಂದು 23 ವರ್ಷದ ಯುವತಿ ಪ್ರೀತಿಸಿರ್ತಾಳೆ. ಯಾವನೋ ದಿವಿಲ್ ಅನ್ನುವಂತಹ ವಿಷ್ಣು ಅನ್ನುವಂತಹ ವ್ಯಕ್ತಿ ಆಕೆಗೆ ಮದುವೆಗೂ ಮುಂಚೆನೆ ಟ್ವಿನ್ಸ್ ಅನ್ನ ಕೊಟ್ಟಿರ್ತಾನೆ. ಅದೊಂದು ಕೇಸ್ ಆಗಿರುತ್ತೆ. ಆ ಹುಡುಗಿ 17 ದಿನಗಳ 2 ಪುಟ್ಟ ಕನ್ನಮ್ಮಗಳನ್ನ, ಹೆಣ್ಣು ಮಕ್ಕಳನ್ನ ಎತ್ಕೊಂಡ್ ಬರ್ಬೇಕಾದ್ರೆ ಎಂತ ನೀಚರಿರ್ಬೇಕು, ಕಚಡಾಗಳಿರ್ಬೇಕು, ಕುತ್ತಿಗೆಯನ್ನ ಸೀಳಿ ಮೂವರದ್ದು, ತಾಯಿಯದ್ದು 2 ಪುಟ್ಟ ಕಂದಮ್ಮಗಳದ್ದು, 17 ದಿನದ ಕಂದಮ್ಮಗಳು ಸೀಳಿ ಕೊಲೆ ಮಾಡಿ ಹೋಗಿರ್ತಾರೆ. ಆ ಕೊಲೆಯನ್ನ ತೀರ 20 ವರ್ಷಗಳ ನಂತರ ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರಿಗೆ ನೆರವಾಗಿದ್ದು AI ತಂತ್ರಜ್ಞಾನ ಆಧಾರಿತ ಒಂದು ತನಿಖೆಯ ಪ್ರಕ್ರಿಯೆ. ಇಲ್ಲೂ ಕೂಡ 20-30 ವರ್ಷಗಳ ಹಿಂದಿನ ಕೊಲೆ ಕೇಸುಗಳಲ್ವಾ ಇವೆಲ್ಲ. ಕೊಲೆನೋ ಅಸಹಜ ಸಾವೋ ಅದು ಆ ದೇವರೇ ಬಲ್ಲ. ನ್ಯಾಯ ನರನದ್ದು, ಧರ್ಮ ಈಶ್ವರನದ್ದು ಅಂತ ಕುವೆಂಪು ಹೇಳಿದಾರಲ್ಲ, ಆ ಲೆಕ್ಕಾಚಾರದಲ್ಲಿ ನಾನು ಹೇಳ್ತಿದ್ದೀನಿ. ಇಲ್ಲಿ ಈ ರಜನಿ ಎನ್ನುವಂತಹ ಕೇಸ್ ಕೇರಳದ್ದೇನಿದೆ, ಆಕೆ 17 ದಿನಗಳ ಕಂದಮ್ಮಗಳ ಕೊಲೆ ಏನಿದೆ, ಅದೇ ರೀತಿಯ AI ತಂತ್ರಜ್ಞಾನ ಆಧಾರಿತ ತನಿಖೆ ಆದ್ರೆ ಈ 367 ಅಥವಾ ತಾಯಿ ನೇತ್ರಾವತಿಯಲ್ಲಿ ಗೊತ್ತು ಗುರಿಲ್ಲದೆ ಹರ್ಕೊಂಡೋದಂತಹ, ಕೊಚ್ಕೊಂಡೋದಂತಹ 100 ಹೆಣಗಳು, ಆ ಎಲ್ಲ ಹೆಣ್ಣು ಮಕ್ಕಳ ಸಂಕಟ, ನೋವು, ಆರ್ತನಾದ, ಬಿಕ್ಕಳಿಕೆ, ಅಸ್ಥಿ ಪಂಜರಗಳು ಇವತ್ತು ಮಣ್ಣಿನಿಂದ ಎದ್ದು ಬಂದು ಕಣ್ಣೀರಿಡ್ತಿರುವಂತಹ ಕ್ಷಣ ಎಲ್ಲಕ್ಕೂ ಕೂಡ ನ್ಯಾಯ ಸಿಗತ್ತೆ. AI ತಂತ್ರಜ್ಞಾನ ಆಧಾರಿತ ತನಿಖೆ ಆಗಲೇಬೇಕಿರುವಂತದ್ದು. ಈ ಸಂದರ್ಭಕ್ಕೆ ಒಂದು ವೇಳೆ ಇದು ಸಾಧ್ಯವಾದರೆ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಬಹುದೊಡ್ಡ ಸಂದೇಶವನ್ನ ತನಿಖೆಯ ವಿಚಾರದಿಂದ, ನಮ್ಮ ಪೊಲೀಸರ ತಾಕತ್ತಿನ ವಿಚಾರದಿಂದ, ಅವರ ಬುದ್ಧಿಮತ್ತೆಯ ವಿಚಾರದಿಂದ ಎಲ್ಲವೂ ಕೂಡ ವಿಶ್ವಕ್ಕೆ ಒಂದು ಮಾದರಿ ಆಗುತ್ತೆ. ಕರ್ನಾಟಕದ ಧರ್ಮಸ್ಥಳ ಫೈಲ್ಸ್ ತನಿಖೆ. ಹಾಗಿದ್ರೆ ಈ ಪ್ಲಾಸ್ಟಿಕ್ ನೆಪದಲ್ಲಿ ಮೂಳೆ ಹೆಕ್ತಿರುವಂತಹ ಜನಕ್ಕೆ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗೂ ಕೂಡ ಆಕ್ಷೇಪದ ಹೆಸರಿನಲ್ಲಿ, ಸಲಹೆ ಹೆಸರಿನಲ್ಲಿ ನೀವು ಹೋಗಬಾರ್ದಾಗಿತ್ತು ಅನ್ನುವಂತಹ ತಾಕೀತು ಮಾಡುತ್ತಿರುವಂತಹವರು ಮತ್ತು ಅವರಿಂದೇ ನಿಂತಿರುವಂತಹವರು, ಇವರೆಲ್ಲರ ಬಗ್ಗೆ ಏನನ್ಸುತ್ತೆ? ಎಲ್ಲಕ್ಕಿಂತಲೂ ಮಿಗಿಲಾಗಿ ದರ್ಶನ್ ಒಬ್ಬರ ಕೊಲೆ ಕೇಸನ್ನ, ರೇಣುಕಾ ಸ್ವಾಮಿ ಒಬ್ಬರ ಕೊಲೆ ಕೇಸನ್ನ ಭಜನೆ ತರ ಮಾಡ್ತಿರುವಂತಹ ಮೇನ್ ಸ್ಟ್ರೀಮ್ ನೀತಿಗೆಟ್ಟ, ಮಾನಗೆಟ್ಟ, ತತ್ವಗೆಟ್ಟ ಮಾಧ್ಯಮಗಳ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಕಮೆಂಟ್ ಮಾಡಿ.